ಹಲಸೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಪೌರ್ಣಮಿ ಪಾದಯಾತ್ರೆಯನ್ನು ಶುರು ಮಾಡಿ ಇವತ್ತಿಗೆ 1 ವರ್ಷದ ಸಂಭ್ರಮ. ಈ 1 ವರ್ಷದ ಸಂಭ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಬಂದಿದ್ದಾರೆ. ಜೊತೆಗೆ ಪಾದಯಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಯಾವ ಥರ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಪೌರ್ಣಮಿ ಪಾದಯಾತ್ರೆ ವಾರ್ಷಿಕ ಸಂಭ್ರಮ. ಓಂ ನಮಃ ಶಿವಾಯ. ಈ ಪಾದಯಾತ್ರೆ ಹಿಂದೂ ಸಮಾಜಕ್ಕೆ ಹೊಸದಲ್ಲ. ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಹುಣ್ಣಿಮೆಗೆ ಈ ರೀತಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುವಂಥ ಒಂದು ಸತ್ಸಂಪ್ರದಾಯ ಹಿಂದಿನ ಕಾಲದಿಂದಲೇ ನಡ್ಕೊಂಡು ಬಂದಿದೆ. ಇಲ್ಲಿ ನಮ್ಮ ಕೆಲವು ಕಾರ್ಯಕರ್ತರು, ಕೆಲವು ಭಕ್ತರು, ಸೋಮೇಶ್ವರನ ಭಕ್ತರು ಕಳೆದ ಗುರುಪೂರ್ಣಿಮೆಗೆ ಈ ಒಂದು ಪ್ರದಕ್ಷಿಣೆ, ಸೋಮೇಶ್ವರ ದೇವಸ್ಥಾನದ ಪ್ರದಕ್ಷಿಣೆ 3 ಸುತ್ತನ್ನು ಹಾಕಬೇಕು. ಒಂದು ದೇವರ ನಾಮವನ್ನು, ಭಜನೆಯನ್ನು ಮಾಡ್ತಾ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಓಂ ನಮಃ ಶಿವಾಯ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಈ ಒಂದು ಪ್ರದಕ್ಷಿಣೆಯ ಕಾರ್ಯಕ್ರಮ ಏನಿದೆ ಕಳೆದ 1 ವರ್ಷದಿಂದ ಇದು ತುಂಬ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಎಲ್ಲ ಭಕ್ತಾದಿಗಳು ತಿಂಗಳಿಂದ ತಿಂಗಳಿಗೆ ಹೆಚ್ಚೆಚ್ಚು ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ಇದಕ್ಕೆ 1 ವರ್ಷದ ಒಂದು ಆಚರಣೆಯ ಸಂಭ್ರಮ. ಇವತ್ತು ಸಾವಿರಾರು ಜನ ಭಕ್ತರು ಇದರಲ್ಲಿ ಭಾಗವಹಿಸಿ ಸೋಮೇಶ್ವರನ ಭಕ್ತಿಯಲ್ಲಿ ಮಿಂದು ಹೇಳಿದ್ದಾರೆ. ಇದು ಒಂದು ಮೂಮೆಂಟ್, ಇದು ಪ್ರಾರಂಭ ಆಗಿದೆ. ಇದರಲ್ಲಿ ದಿನದಿಂದ ದಿನಕ್ಕೆ ಭಕ್ತರು ಸೇರಿಕೊಳ್ತಾ ಇದ್ದಾರೆ. ಅವರ ಮನೋಕಾಮನೆಗಳು, ಅವರ ಮನಸ್ಸಿನಲ್ಲಿರುವಂಥ ಇಚ್ಛೆ, ಅರಿಕೆಗಳು ಇದೆಲ್ಲವೂ ಕೂಡ ಈ ರೀತಿ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಭಗವಂತನಲ್ಲಿಟ್ಟಿರುವಂಥ ಕೋರಿಕೆ ಏನಿದೆ ಅದು ನೆರವೇರ್ತಾ ಇದೆ ಅನ್ನುವಂಥ ಒಂದು ನಂಬಿಕೆ ಭಕ್ತರಲ್ಲಿ ಬಂದಿರೋದ್ರಿಂದ ಪ್ರತಿ ತಿಂಗಳು ಒಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ತಿಂಗಳು ಇದರಲ್ಲಿ ಸೇರಿ ಪಾದಯಾತ್ರೆನ ಮಾಡ್ತಾಯಿದ್ದಾರೆ. ಕೆಲವರು 3 ವಾರ ಅಂತ 3 ತಿಂಗಳು ಅಂತ ಅಂದ್ಕೊಳ್ತಾರೆ, ಕೆಲವರು 1 ವರ್ಷ ಅಂತ ಅಂದ್ಕೊಳ್ತಾರೆ. ಈ ರೀತಿ ಅವ್ರ ಮನಸ್ಸಿನಲ್ಲಿ ಏನು ಅರಿಕೆ ಇರುತ್ತೆ ಆ ರೀತಿಯಲ್ಲಿ ಬಂದು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಸೋಮೇಶ್ವರನ ಈ ಒಂದು ಪ್ರದಕ್ಷಿಣೆ ಏನಿದೆ ಪ್ರತಿ ಹುಣ್ಣಿಮೆಗೆ, ಇದು ಮುಂದೆ ಬರೋ ದಿನಗಳಲ್ಲಿ ಅತ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾತ್ರಿ ಈ ಒಂದು ಪಾದಯಾತ್ರೆ ನಡೆಯುವ ಒಂದು ಎಲ್ಲ ರೀತಿಯ ಲಕ್ಷಣಗಳು, ಭಕ್ತರ ಒಂದು ಉತ್ಸಾಹ, ಆ ಇರುವಂಥ ಭಕ್ತಿ, ಶ್ರದ್ಧೆ ಇದೆಲ್ಲವೂ ನೋಡೋದ್ರಿಂದ ಗೊತ್ತಾಗ್ತಾ ಇದೆ. ಆ ಭಗವಂತನ ಕೃಪೆಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ಭಗವಂತನ ಕೃಪೆ ಎಲ್ಲರಿಗೂ ಸಿಗಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ. ವಿಶೇಷ ಏನಂತಂದರೆ ಇಲ್ಲಿ ಭಾಳ 1000 ವರ್ಷಗಳ ದೇವಸ್ಥಾನ, ಒಂದು ಶಕ್ತಿ ಈಶ್ವರ. ಆ ಪೌರ್ಣಮಿ ದಿವಸ ಶಿವನಿಗೆ ಈ ರೀತಿ ರಾತ್ರಿ ಹೊತ್ತು ಪೌರ್ಣಮಿ ಯಾವಾಗ ಪ್ರಾರಂಭ ಆಗುತ್ತೋ ಮತ್ತು ಮುಕ್ತಾಯ ಆಗೋ ತನಕನೂ ಆ ಶಿವನ ಒಂದು ಧ್ಯಾನದಲ್ಲಿ ಈ ರೀತಿ ಒಂದು ಏನು ಶಿವನ ದೇವಸ್ಥಾನ ಸುತ್ತಮುತ್ತ ಇರ್ತಕ್ಕಂಥ ಆ ರಥದ ಬೀದಿಗಳಿರ್ತದೆ, ಆ ಬೀದಿಯಲ್ಲಿ ಅವರು ಪ್ರದಕ್ಷಿಣೆ ಮಾಡಿ ಆಮೇಲಿಂದ ಬಂದು ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ತೊಗೊಂಡು ಹೋಗೋದು ಒಂದು ವಾಡಿಕೆ. ಅದು ಕಳೆದ ಒಂದು 10 ತಿಂಗಳಿಂದನೂ ನಡೀತಾನೆ ಇದೆ. ಹಾಗೆ ಬಂದು 11ನೇ ತಿಂಗಳು, ಇದು 12ನೇ ತಿಂಗಳು, 1 ವರ್ಷದ ಈ ಸತಿ ಮುಕ್ತಾಯ ಇದ್ದದ್ದು ಒಂದು ದಿನ ಇವತ್ತು. ಮತ್ತು ಮುಂದಿನ ತಿಂಗಳು ಇದೇ ರೀತಿ ನಡೆಯುತ್ತೆ. ಪ್ರತಿ ತಿಂಗಳು ನಡೆಯುತ್ತೆ. ಎಲ್ಲೆಲ್ಲಿಂದ ಜನ ಬರ್ತಾ ಇದ್ದಾರೆ? ಟೋಟಲ್ ಆಗಿ ಎಷ್ಟು ಜನ ಬರ್ತಾ ಇದ್ದಾರೆ? ಸುಮಾರು ಒಂದು 3000 ಜನ ಬರ್ತಾರೆ ಅಂತ ಹೇಳ್ಬಿಟ್ಟಿದೆ. ನಮ್ಮ ಅಂದಾಜು ಪ್ರಕಾರ ಪ್ರಾರಂಭ ಆಗಿದ್ದು ಒಂದು 100 ಜನ, ಆಮೇಲಿಂದ 200 ಆಯಿತು, 300 ಆಯಿತು, ಹೀಗೆ. ಆದರೆ ವಿಶೇಷ ಏನಂತಂದರೆ ಇಷ್ಟು ದಿನ ಬಂದುಬಿಟ್ಟಿದೆ ಬಾಗಿಲು ತೆಗೆದಿದೆ. ಈ ಸತಿನೇ ಬಾಗಿಲು ತೆಗೆದಿದೆ. ನಮ್ಮ ಎಲ್ಲರ ಒಂದು ಪ್ರಯತ್ನದಿಂದ ಬಾಗಿಲು ತೆಗೆದಿದ್ದಾರೆ. ಇಲ್ಲಂದರೆ ಬಾಗಿಲು ಮುಚ್ಚೆ ಇತ್ತು ಅಂದರೆ ದೇವ್ರ ದರ್ಶನ ಆಗ್ತಿರಲಿಲ್ಲ. ಆದರೆ ಈ ಸತಿ ಏನಂತಂದರೆ ಈ ಏನು ಮಹಾದ್ವಾರ ತೆಗೆದು ಒಳಗಡೆ ಗರ್ಭಗುಡಿನೂ ತೆಗೆದಿತ್ತು, ಎಲ್ಲರೂ ದರ್ಶನ ಮಾಡಿಕೊಂಡು ಸಂತೋಷದಿಂದ ಈ ಸತಿನೇ ಅವ್ರು ಹೋಗಿರೋದು. ನಮಸ್ಕಾರ. ಪೌರ್ಣಮಿ ಪಾದಯಾತ್ರೆ ತುಂಬ ವಿಜೃಂಭಣೆಯಿಂದ ಹಲಸೂರಲ್ಲಿ ನಡೀತಾ ಇದೆ. ಇವತ್ತು 8000 ಜನರು ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಸತತವಾಗಿ ಪ್ರಸಾದವನ್ನೆಲ್ಲ ಜನತೆ ಕೊಟ್ಟು, ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಪ್ರಸಾದ ಇಲ್ಲ. ಇವತ್ತು ಬಂದದಂಥ ಭಕ್ತರಿಗೆ ಪೂರ್ತಿ ಪ್ರಸಾದ ಕೊಟ್ಟಿದ್ದೀವಿ. 250 kg ಪ್ರಸಾದ ಮಾಡಿದ್ವಿ. 4 ಥರ ವಿವಿಧ ಪ್ರಸಾದಗಳನ್ನು ಮಾಡಿದ್ವಿ. ಒಂದು ಕೇಸರಿ ಬಾತು, ವಾಂಗಿಬಾತು ಮತ್ತು ಇನ್ನೊಂದು ಟೊಮೊಟೊ ಬಾತ್. ಮತ್ತು
ಇನ್ನೂ ಹಲವಾರು ಜನರು ಬಂದು ಇವತ್ತು ನಮ್ಮ ಭಕ್ತರಿಗೆ ಸೇವೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಇದೊಂದು ವಿಜೃಂಭಣೆಯಿಂದ ಪ್ರತಿ ತಿಂಗಳು 5,000ವರೆಗೂ ರೀಚ್ ಆಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗಿದೆ. ಇದೇ ರೀತಿ ಇನ್ನೂ ಹೆಚ್ಚು ಜನ ಬಂದು ನಮ್ಮ ಸೋಮೇಶ್ವರನ ಕೃಪೆಗೆ ಪಾತ್ರರಾಗಿ ಅವರ ಸಂಪೂರ್ಣ ಸಿದ್ಧಿಪಡಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದಕ್ಕೆ ಆ ಸೋಮೇಶ್ವರ ಕೃಪೆ ತೋರಿಸ್ಬೇಕು ಅಂತ ಕೇಳ್ತೀವಿ. ನೋಡಿದ್ರಲ್ಲ, ಇದು ಹಲಸೂರಿನ ಸೋಮೇಶ್ವರ ದೇವಾಲಯದ ಪೌರ್ಣಮಿ ಪಾದಯಾತ್ರೆಯ ವಾರ್ಷಿಕ ಸಂಭ್ರಮದ ದೃಶ್ಯಗಳು. ಮಹಾನಗರದಾದ್ಯಂತ ಇಂತಹ ಆಧ್ಯಾತ್ಮಿಕ ಚಿಂತನೆಯನ್ನು ಹಬ್ಬಿಸುವಂತಹ ಪ್ರಯತ್ನಗಳು ಇನ್ನಷ್ಟಾಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.